Hey everyone, welcome to my channel Pranu Family Vlogs. ನನ್ನ ಚಾನಲ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಅಂತ ಹೇಳಿದ್ರೆ, ನಾನು ಜೊತೆ ನನ್ನ ಒಂದು ಬೆಸ್ಟ್ ಸ್ಕಿನ್ ಕೇರ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಸ್ಕಿನ್ ಟ್ಯಾನ್ ರಿಮೂವ್ ಆಗುವಂಥದ್ದು. ನಿಮಗೆ ಎಂಥದ್ದೇ ಟ್ಯಾನ್ ಆಗಿದ್ರು ಸಹ ಅದನ್ನು ನಾನಿವಾಗ ಒಂದು ಹೇಳುವಂಥ ಒಂದು ಪ್ಯಾಕಿಂದ ನಿಮ್ಮ ಸ್ಟ್ಯಾನ್ನ ರಿಮೂವ್ ಮಾಡ್ಕೋಬೋದು. ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಸಾಕು. ಫಾರ್ ಮೆನ್ ಆ್ಯಂಡ್ ವುಮನ್ ಇಬ್ಬರು ಸಹ ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ನೀವು ಫೇಶಿಯಲ್ ಏನು ಮಾಡಿಸ್ತೀರಲ್ವಾ, ಡಿಟ್ಯಾನ್ ಫೇಶಿಯಲ್, ಅದೇ ಥರ ರಿಸಲ್ಟ್ ಬರುತ್ತೆ ನಿಮಗೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಅರ್ಧ ಲೆಮನ್ನ ಕಟ್ ಮಾಡಿಕೊಂಡು ಅದನ್ನು ಜಸ್ಟ್ ಫೇಸಿಗೆ ರಬ್ ಮಾಡ್ಕೊಳ್ಳಿ. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ನಾನು ಅಷ್ಟು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಯಾವುದೇ ಆಗಿದ್ರೂ ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೀಗೆ ತುಂಬ ಹಾರ್ಶ್ ಆಗಲ್ಲದೆ ಸಾಫ್ಟಾಗಿ ಚೆನ್ನಾಗಿ ಫೇಸ್ ಫುಲ್ ರಬ್ ಮಾಡ್ಕೊಳ್ಳಿ. ಐ ಏರಿಯಾ ಬಿಟ್ಟು ಬೇರೆ ಎಲ್ಲ ಕಡೆ, ಅಂದರೆ ಲಿಪ್ಸ್ ಹಾಗೆ ನೋಸ್ ಮೇಲೆ, ಚೀಕ್ ಎಲ್ಲ, ಫೋರ್ ಹೆಡ್ ಎಲ್ಲ ಕಡೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು ರಬ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟಲ್ಲಿ ಹನಿ ಹಾಗೆ ಟರ್ಮರಿಕ್ ಮಿಕ್ಸ್ ಮಾಡಿ ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ಈ ಮಿಕ್ಸ್ಚರ್, ಈ ಒಂದು ಪೇಸ್ಟ್ ರೆಡಿಯಾಗಿದೆ. ಇದನ್ನೀಗ ನಾವು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಆದಮೇಲೆ ಇದನ್ನು ಹೀಗೆ ಒಂದು 10 ಮಿನಿಟ್ಸ್ ಬಿಡಿ. ಡ್ರೈ ಏನಾಗಲ್ಲ ಇದು, ಹಾಗೆಯೇ ಒಂದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಬಿಟ್ಟರೆ ಅದಾದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಅಂತ ಹೇಳ್ತೀನಿ. ನೀವು ಯೂಸ್ ಮಾಡಿ ಇಟ್ಕೊಂಡಿರ್ತೀರಲ್ವ ಲಿಂಬೆಹಣ್ಣು, ಫಸ್ಟಿಗೆ ಅದೇ ಲೆಮನ್ನ ತಗೊಳ್ಳಿ, ನೀಟಾಗಿ ಮತ್ತೆ ಫೇಸ್ ಫುಲ್ಲು ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಏರಿಯಾಗೂ ಸಹ ನೀವು ಫಸ್ಟಿಗೆ ಎಲ್ಲೆಲ್ಲಿ ರಬ್ ಮಾಡ್ಕೊಂಡಿದ್ವಿ, ನೋಸ್ ಮೇಲೆ, ಲಿಪ್ಸ್ ಎಲ್ಲ, ಅಲ್ಲೆಲ್ಲ ಕಡೆಯಲ್ಲೂ ಅಷ್ಟೇ. ಓಕೆ, ಇದಿಷ್ಟಾದಮೇಲೆ ಕ್ವಿಕ್ಕಾಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ, ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಫುಲ್ ಫೇಸ್ ಎಲ್ಲ ಡ್ರೈ ಆದಮೇಲೆ. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಕಿನ್ ಕೇರ್ನ ನೀವು ಯಾವಾಗಲೂ ಮಾಡ್ಕೊಳ್ತಾ ಇರಬೇಕು. ಮನೇಲಿ ಸಿಗೋಂಥ ಸ್ಕಿನ್ ಕೇರ್ನ ಯಾವಾಗಾದರೂ ವೀಕ್ಲಿ ಟ್ವೈಸ್ ಮಾಡ್ಬೋದು ಇಂಥದ್ದೆಲ್ಲ. ಅದಕ್ಕೋಸ್ಕರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದೇ ಈವ್ನಿಂಗ್ ಮತ್ತೆ ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡಿದ್ದೆ. ನಾವು ಸ್ವಲ್ಪ ಟೆಂಪಲಿಗೆ ಹೋಗೋಕ್ಕಿತ್ತು, ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೆ. ನಾನು ಬೇಸಿಕ್ಕಾಗಿ ಹೇಗೆ ರೆಡಿ ಆಗ್ತೀನಿ, ಜಸ್ಟ್ ಹೊರಗಡೆ ಹೋಗೋಕ್ಕೆ ಅಂಥೇಳಿ ತೋರಿಸ್ತೀನಿ ಅಷ್ಟೇ. ಟೋನರ್ ಅಂತೂ ಅಪ್ಲೈ ಮಾಡ್ಕೊಳ್ತೀನಿ. ಅದರ ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಾಯಿಶ್ಚರೈಸರ್, ಟೋನರ್ ನಂದು ಯಾವಾಗಲೂ ಇದ್ದೇ ಇರುತ್ತೆ. ಅದಾದಮೇಲೆ ನಾನು CC ಕ್ರೀಮ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್. ಮತ್ತು ಬೇರೆ ಯಾವ ಕ್ರೀಮ್ಸು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನೇ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಯಾವ ಸ್ಟ್ರೋಬ್ ಕ್ರೀಮ್ಸ್ ಏನೂ ಬೇಡ, ಅಷ್ಟು ಚೆನ್ನಾಗಿ ನಮಗೆ ಗ್ಲೋ ಕೊಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡೋದು. ಆ್ಯಂಡ್ ಲೈನರ್ ಅಂತೂ ಕಂಪಲ್ಸರಿ. ಲೈನರ್ ನನಗೆ ಬೇಕೇ ಬೇಕು. ಈಗ ಮಸ್ಕಾರ ಒಂದು ಸುಮ್ಮನೆ ಹಚ್ಕೊಂಡಿದ್ದೀನಿ, ಯಾವಾಗಲೂ ಹಚ್ಕೊಳ್ಳೋದಿಲ್ಲ ನಾನು ಯೂಶ್ವಲಾಗಿ. ಅದಾದಮೇಲೆ ಲಿಪ್ ಲೈನರ್ ಅಷ್ಟೇ. ಲಿಪ್ ಲೈನರ್ 2 ಥರದ್ದು ಯೂಸ್ ಮಾಡ್ತೀನಿ, ಒಂದು ಡಾರ್ಕ್ ಶೇಡ್, ಒಂದು ಲೈಟ್ ಶೇಡ್. ಲಿಪ್ಸ್ಟಿಕ್ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ನಂಗೆ ಇದರಲ್ಲೇ ಕಂಫರ್ಟ್ ಅನಿಸುತ್ತೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಐಬ್ರೋಗೆ ಫಿಲ್ ಮಾಡ್ಕೊಳ್ತೀನಿ. ಐಬ್ರೋ ಫಿಲ್ಲರ್ ಕೂಡ ವಿಡಿಯೋ ಮಾಡ್ತಾಯಿದ್ದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ, ಬಟ್ ನಾಟ್ ರೆಗ್ಯುಲರ್. ಐಬ್ರೋ ಫಿಲ್ಲರ್ ಮತ್ತು ಮಸ್ಕರ ನಾಟ್ ರೆಗ್ಯುಲರ್, ಮತ್ತು ಎಲ್ಲದನ್ನು ಕೂಡ ಮಾಡ್ಕೊಳ್ತೀನಿ. ಆ್ಯಂಡ್ ಇದಾದಮೇಲೆ ಲಾಸ್ಟಲ್ಲಿ ಫೈನಲ್ ಟಚ್ ಅಂತ ಹೇಳಿ ಒಂದು ಬಿಂದಿ ಇಟ್ಕೊಂಡ್ರೆ ಮುಗೀತು. ಸೊ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಯಾವ ದೇವಸ್ಥಾನ ಅಂತ ಫಿಕ್ಸ್ ಆಗಿರಲಿಲ್ಲ, ಹಾಗಾಗಿ ನಾವು ಒಟ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ನನ್ನ ಮಕ್ಕಳಿಗೆ ಇಬ್ಬರಿಗೂ ರೆಡಿ ಮಾಡಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ಗೆ. ಅವರು ಬಂದಿರಲಿಲ್ಲ ಇನ್ನು ಆಫೀಸಿಂದ, ಹಾಗಾಗಿ. ಸೊ ಅವ್ರು ಬಂದಾದಮೇಲೆ ಅವರು ರೆಡಿಯಾಗಿ ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇದು ಒಂದು ನಂದು ನನ್ನ ಮಗಂದು ಇನ್ನರ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಹಾಗೇನಲ್ಲ, ಇಬ್ಬರು ನನಗೆ ಬರ್ತಾಯಿತ್ತು. ಆ್ಯಂಡ್ ನಾನು ಅದನ್ನು ಅವನಿಗೆ ಕಲಿಸ್ದೆ. ಅವ್ನು ನನಗಿಂತ ಚೆನ್ನಾಗಿ ಮಾಡ್ತಾನೆ ಇವಾಗ. ಸೊ ಅವ್ನು ಮಾಡಿ ತೋರಿಸ್ತಾ ಇದ್ದಾನೆ.
ನನಗೆ ಮಾಡ್ದೆ, ನಾನು ಅದಕ್ಕೆ ಹೇಳಿದೆ ಮಾಡು ಇವಾಗ ನೋಡು ಅಂತ ಹೇಳಿದೆ. ಅದಕ್ಕೋಸ್ಕರ ಅವ್ನಿಗೆ ಮಾಡ್ತಿದ್ದಾನೆ ಅಷ್ಟೇ. ಆ್ಯಂಡ್ ಇದಾದಮೇಲೆ ಇದೇ ದೇವಸ್ಥಾನಕ್ಕೆ ಬಂದಿದ್ದು, ಶೃಂಗೇರಿ ಶಾರದಾಂಬ ದೇವಸ್ಥಾನ ಬ್ಯಾಂಗ್ಳೂರಲ್ಲಿರೋದು. ಅದ್ರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಹೀಗೆ ಸುಮಾರು ಕಂಟಿನ್ಯೂಸ್ ಆಗಿ 3 to 4 ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಕ್ಕೆ ಹೋಗಿದ್ದೊಂಥರ ಚೆನ್ನಾಗಿತ್ತು. ನನ್ನ ಚಾನಲ್ಗೆ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.